ಇನ್ನೂ 1 ವರ್ಷ ದರ್ಶನ್ಗೆ ಜೈಲು ವಾಸವೇ ಖಾಯಂ. ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು. ಅದರಲ್ಲೂ ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು, ಹೆಚ್ಚಾಗಿ ದರ್ಶನ್. ಬ್ಯಾಡ್ ನ್ಯೂಸ್, ಇನ್ನೂ 1 ವರ್ಷ ದರ್ಶನ್ಗೆ ಜೈಲು ವಾಸವೇ ಖಾಯಂ ಆಗುತ್ತೆ. ಯಾಕೆಂದ್ರೆ 1 ವರ್ಷ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ವಿಚಾರಣೆಗೆ ಸಮಯಾವಕಾಶವನ್ನ ಕೊಟ್ಟಿದೆ. ಆ 1 ವರ್ಷದ ಒಳಗೆ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ನಟ ದರ್ಶನ್ ತುಟಿಕ್ ಪಿಟಿಕ್ ಅನ್ನೋ ಹಾಗಿಲ್ವಾ? ಕಾನೂನಾತ್ಮಕವಾಗಿ ದರ್ಶನ್ ರವರ ಮುಂದೆ ಮತ್ತೇನಾದ್ರೂ ಅವಕಾಶಗಳು ಇದೆಯಾ? ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಆದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ರವರ ಪರ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸುತ್ತಿದ್ದಾರೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದಿದ್ರೆ ಪರಿಶೀಲನೆ, ಜಾಮೀನು ಅರ್ಜಿಯ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ 1 ವರ್ಷದಲ್ಲಿ ಬಹುತೇಕ ವಿಚಾರಣೆ ಮುಗಿಯದೆ ಹೋದ್ರೆ ಆಗ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಪರಿಶೀಲನೆ ಮಾಡ್ತೀವಿ. ಇದು ನ್ಯಾಯಾಧೀಶರ ಮಾತು. ಈ 1 ವರ್ಷದ ಒಳಗಡೆ, ಇವತ್ತಿನಿಂದ ಆ ಡೇಟ್ ಕೌಂಟ್ ಆಗುತ್ತೆ. 1 ವರ್ಷದ ಒಳಗಡೆ ಪ್ರಮುಖ ಸಾಕ್ಷಿಗಳು ಅಂತ ಯಾರನ್ನ ಪರಿಗಣಿಸಲಾಗಿದೆಯೋ ಅಥವಾ ಲಿಸ್ಟ್ ಮಾಡಲಾಗಿದೆಯೋ ಆ ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಬೇಕು. 1 ವರ್ಷದ ಒಳಗಡೆ ಅದು ಮುಗಿಬೇಕು. ಒಂದು ವೇಳೆ ಈಗ ಯಾವ ರೀತಿಯಾಗಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ವಿಳಂಬವನ್ನ ಮಾಡಿದ್ದಾರೋ ಅಥವಾ ಬೇರೆ ಯಾವ ರೀತಿಯ ಸಮಸ್ಯೆಗಳನ್ನು ಒಡ್ಡಿ ವಿಳಂಬ ಆಗ್ತಿದೆ ಅಂತ ಕಾರಣಗಳನ್ನು ಕೊಟ್ಟಿದ್ದಾರೋ, ಈ 1 ವರ್ಷ ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಲ್ಲ, ಆ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ 12 ತಿಂಗಳು ಅಂದರೆ ಒಂದು 10-20 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ವಿಳಂಬ ನೀತಿಯನ್ನು ಅನುಸರಿಸಿದ್ದೆ ಆದರೆ ಮತ್ತೆ ನಾವು ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆಯನ್ನು ಪರಿಶೀಲನೆ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ದರ್ಶನ್ ರವರಿಗೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಮುಖ್ಯ ಅಧೀಕ್ಷಕರೇ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ಗೆ ಎಲ್ಲಾ ಕನಿಷ್ಠ ಮೂಲ ಸವಲತ್ತನ್ನ ನೀಡಬೇಕು ಅಂತ ಜಡ್ಜ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ 1 ವರ್ಷ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕಾಗುತ್ತೆ. ಇದಂತೂ ಸ್ಪಷ್ಟ, ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಮತ್ತೊಂದು ಕಡೆ ದರ್ಶನ್ರಿಗೆ ಜೈಲಿನಲ್ಲಿ ಕನಿಷ್ಠ ಮೂಲ ಸೌಲಭ್ಯವನ್ನ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ. ಆದರೆ ಅದನ್ನ ಇಲ್ಲಿ ಅಲ್ಲಗಳೆಯಲಾಗ್ತಾ ಇದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಏನೇನು ಸೌಲಭ್ಯವನ್ನ ಕೊಡಲಾಗಿದೆಯೋ ಅವರು ಕೇಳಿದಂತಹ ಸೌಲಭ್ಯಗಳಿರಬಹುದು ಅಥವಾ ಜೈಲಿನ ವತಿಯಿಂದ ಕೊಡಬೇಕಾದಂತಹ ಸೌಲಭ್ಯಗಳಿರಬಹುದು, ಅಂದ್ರೆ ಜೈಲಿನ ಕೈಪಿಡಿಯಲ್ಲಿ ಇರುವಂತಹ ಸೌಲಭ್ಯಗಳಿರಬಹುದು. ಅದೆಲ್ಲವನ್ನ ಕೂಡ ದರ್ಶನ್ ರವರಿಗೆ ಕೊಡಲಾಗಿದೆ. ಇತರ ಕೈದಿಗಳಿಗೆ ನಾವು ಯಾವ ರೀತಿಯಾಗಿ ಸವಲತ್ತುಗಳನ್ನ ಕೊಡ್ತಾ ಇದ್ದೀವೋ ಅದನ್ನೇ ದರ್ಶನ್ ರವರಿಗೂ ಕೊಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳಾಗಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಪ್ರಮಾಣ ಪತ್ರದ ವರದಿಯಲ್ಲಿ ಜೈಲಿನ ಅಧೀಕ್ಷಕರೇ ಸ್ಪಷ್ಟ ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನೇ ಇಲ್ಲಿ ನ್ಯಾಯಾಧೀಶರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀವು ಹೇಳಿದ್ದನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ, ದರ್ಶನ್ ರವರಿಗೆ ಈಗಾಗಲೇ ಎಲ್ಲವನ್ನೂ ಕೂಡ ಕೊಡ್ಲಾಗ್ತಾ ಇದೆ. ಇದನ್ನು ಮೀರಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಇದನ್ನು ಮೀರಿ ಏನು ಕೊಡಬೇಕು ಅಂತ ನೀವು ಕೇಳ್ಕೊಳ್ತಾ ಇದ್ದೀರಿ? ಇದು ನ್ಯಾಯಾಧೀಶರ ಪ್ರಶ್ನೆ ಮುಕುಲ್ ರೋಹಟಗಿ ಅವರಿಗೆ. 1 ವರ್ಷದ ಬಳಿಕ ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ವಿಚಾರಣೆ, ಸಾಕ್ಷಿ ವಿಚಾರಣೆಯಲ್ಲಿ ಪ್ರಗತಿಯಾಗದಿದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಜಾಮೀನು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ 1 ವರ್ಷ ಕಾಲಾವಕಾಶ ಇದೆ. 1 ವರ್ಷದ ಬಳಿಕವೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಇದೇ ರೀತಿಯಾಗಿ ವಿಳಂಬ ಆದರೆ, ಸಾಕ್ಷಿಗಳ ವಿಚಾರಣೆ ನಡೆಯದೇ ಹೋದ್ರೆ ಅಥವಾ ಈ ಕೇಸ್ನಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗದೆ ಹಾಗೇನೆ ನಿಂತು ಬಿಟ್ಟಿದ್ರೆ, ನಿಮಗೆ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಹೋದ್ರೆ ನೀವು 1 ವರ್ಷದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಬಹುದು. ಮತ್ತೆ ದರ್ಶನ್ ಜಾಮೀನ್ಗೋಸ್ಕರ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಆಗ ನಾವು ಆ ಜಾಮೀನು ಅರ್ಜಿಯ ಪರಿಶೀಲನೆಯನ್ನ ಮಾಡ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸ್ಪಷ್ಟವಾಗಿ ದರ್ಶನ್ ಪರ ವಕೀಲರಾಗಿರುವಂತಹ ಮುಕುಲ್ ರೋಹಟಗಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಿದೆ. ಅಂದ್ರೆ 1 ವರ್ಷ ಸಮಯಾವಕಾಶ ಏನು ಕೊಟ್ಟಿದ್ದಾರೋ ಆ ಸಮಯಾವಕಾಶದ ಒಳಗಡೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಅವರು ವರದಿಯನ್ನ ಸಲ್ಲಿಕೆ ಮಾಡಬೇಕು. ಒಂದು ವೇಳೆ 60 ಸಾಕ್ಷಿಗಳ ವಿಚಾರಣೆ ಆಗದೆ ಹೋದ್ರೆ ಮತ್ತೆ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ವಾದ ಪ್ರತಿವಾದ ನಡೀತಾ ಇದೆ. ಪ್ರಾಸಿಕ್ಯೂಷನ್ ಹಾಗೂ ದರ್ಶನ್ ಪರ ವಕೀಲರು ತಮ್ಮ ಮನವಿಯನ್ನು ಮುಂದಿಡ್ತಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ ನ್ಯಾಯಾಧೀಶರಿಲ್ಲದೆ ಖಾಲಿ ಇದೆ. ಹೀಗಾಗಿ ಖಾಲಿ ಇರುವ ಹುದ್ದೆಗೆ ನ್ಯಾಯಾಧೀಶರ ನೇಮಕಕ್ಕೆ ಇಲ್ಲಿ
ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲರು. ಯಾಕೆ ಡಿಲೇ ಆಗ್ತಿದೆ ಅನ್ನೋ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಧೀಶರಿಲ್ಲ. 57ನೇ CCH ಕೋರ್ಟ್ನಲ್ಲಿ ನ್ಯಾಯಾಧೀಶರಿಲ್ಲ, ಆ ಸ್ಥಾನ ಖಾಲಿ ಇದೆ, ಹಾಗಾಗಿ ವಿಳಂಬ ಆಗ್ತಾ ಇದೆ. ಆ ಸ್ಥಾನವನ್ನ ಆದಷ್ಟು ಬೇಗ ಭರ್ತಿ ಮಾಡಬೇಕು. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಶೀಘ್ರದಲ್ಲೇ ಆಗಬೇಕು ಅಂದ್ರೆ ಖಾಲಿ ಇರುವಂತಹ ನ್ಯಾಯಾಧೀಶರ ಸ್ಥಾನವನ್ನ ಭರ್ತಿ ಮಾಡಬೇಕು ಅನ್ನೋದು ಪ್ರಾಸಿಕ್ಯೂಷನ್ ಪರ ವಕೀಲರ ವಾದ ಆಗಿದೆ. ದರ್ಶನ್ ಜಾಮೀನು ಅರ್ಜಿ ಇತ್ಯರ್ಥಪಡಿಸಿದ ಸುಪ್ರೀಂ ಕೋರ್ಟ್. ಅಂದ್ರೆ ದರ್ಶನ್ ರವರಿಗೆ ಜಾಮೀನಂತೂ ಸಿಕ್ಕಿಲ್ಲ. ಮಧ್ಯಂತರ ಜಾಮೀನಾಗ್ಲಿ ಅಥವಾ ಬೇರೆ ರೀತಿಯ ಪೂರ್ಣ ಪ್ರಮಾಣದ ಜಾಮೀನಿನ ನಿರೀಕ್ಷೆಯಲ್ಲಿ ಏನಿದ್ರೋ ಅದೆಲ್ಲವೂ ಕೂಡ ಸದ್ಯಕ್ಕೆ ಹುಸಿಯಾಗಿದೆ. 1 ವರ್ಷ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿದೆ. ಆ 1 ವರ್ಷದ ಒಳಗಡೆ ಇನ್ನುಳಿದಂತಹ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಬೇಕಿದೆ. 60 ಪ್ರಮುಖ ಸಾಕ್ಷಿಗಳು ಅಂತ ಪರಿಗಣಿಸಲಾಗಿದೆ. ಅವುಗಳ ವಿಚಾರಣೆಯನ್ನ ಮಾಡಿ ಮುಗಿಸಿ ಅಂತ ಹೇಳಿ ತಾಕೀತನ್ನ ಮಾಡಿದೆ ಸುಪ್ರೀಂ ಕೋರ್ಟ್. ಅಲ್ಲಿಗೆ ಕಂಪ್ಲೀಟ್ ಆಗಿ ಜಾಮೀನು ಅರ್ಜಿ ವಿಚಾರಣೆಯ ಸಂಬಂಧ ಏನು ವಾದ ಪ್ರತಿವಾದ ಆಗಬೇಕಿತ್ತು, ನ್ಯಾಯಾಧೀಶರು ಏನು ದರ್ಶನ್ ಪರ ವಕೀಲರು ಮತ್ತು ಪ್ರಾಸಿಕ್ಯೂಷನ್ ಪರ ವಕೀಲರಿಂದ ವಾದವನ್ನ ಆಲಿಸಬೇಕಿತ್ತು, ಅದನ್ನ ಆಲಿಸಿ ಮುಕ್ತಾಯ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಮುಕ್ತಾಯ. 1 ವರ್ಷ ಟೈಮ್ ಕೊಟ್ಟು ದರ್ಶನ್ ಜಾಮೀನು ಅರ್ಜಿಯನ್ನ ಇತ್ಯರ್ಥಪಡಿಸಿದ್ದಾರೆ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ. ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಆಗಿತ್ತು. ಏನಾದ್ರೂ ಮಧ್ಯಂತರ ಬೇಲ್ ಸಿಕ್ಕರೆ ಉಸಿರಾಡಬಹುದು ಅನ್ನೋ ಸ್ಥಿತಿಯಲ್ಲಿ ದರ್ಶನ್ ಇದ್ರು. ಆದರೆ ಅದು ಹುಸಿಯಾಗಿದೆ. ಇನ್ನೂ ಕೂಡ 1 ವರ್ಷ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ನಟ ದರ್ಶನ್ ಕಾಲ ಕಳಿಬೇಕಿದೆ. ಕತ್ತಲ ಕೋಣೆಯಲ್ಲೇ ದರ್ಶನ್ ಇರಬೇಕಾಗಿದೆ. ಏನೇ ಸಮಸ್ಯೆಗಳಿರಬಹುದು, ಆರೋಗ್ಯ ಸಮಸ್ಯೆ ಇರಬಹುದು, ಅದಕ್ಕೆ ಜೈಲಿನ ಮೆನುವಿನಂತೆ ಅಥವಾ ಜೈಲಿನಲ್ಲಿ ಏನು ಚಿಕಿತ್ಸೆ ಸಿಗಬೇಕೋ ಅದು ಖಂಡಿತವಾಗಿಯೂ ಸಿಗುತ್ತೆ. ಈಗ ಏನು ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಆರೋಪಿಸಿದ್ರು, ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಹೊರತಾಗಿ ಬೇರೆ ಏನಾದರೂ ಬೇಕು ಅಂದರೆ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಬೇಲಂತೂ ಸದ್ಯಕ್ಕೆ ಇಲ್ಲ. ಸಾಕ್ಷ್ಯ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ದರ್ಶನ್ ರವರು ಸಲ್ಲಿಕೆ ಮಾಡಿದಂತಹ ಜಾಮೀನು ಅರ್ಜಿ ವಿಚಾರಣೆಯನ್ನು ಸದ್ಯಕ್ಕೆ ಮುಕ್ತಾಯಗೊಳಿಸಿದೆ. ನೆಕ್ಸ್ಟ್ ಲಿಸ್ಟ್ ಪ್ರಕಾರ ಯಾವ ಪ್ರಕರಣ ಬರುತ್ತೋ ಅದನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡು ತನ್ನ ವಿಚಾರಣೆಯನ್ನು ಆ ಕಡೆ ಮುಂದುವರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಬಿಗ್ ಶಾಕ್. ಸುಪ್ರೀಂ ಕೋರ್ಟ್ನಲ್ಲಾದರೂ ರಿಲೀಫ್ ಸಿಗಬಹುದು ಅಂತ ಕಾಯ್ತಾ ಇದ್ರು ನಟ ದರ್ಶನ್. ಒಂದಷ್ಟು ಮಾನದಂಡಗಳ ಆಧಾರದ ಮೇರೆಗೆ ವಿಚಾರಣೆಯಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳನ್ನೇ ಮುಂದಿಟ್ಟುಕೊಂಡು ರಿಲೀಫನ್ನು ಪಡ್ಕೊಳ್ಳೋ ಕಾತರದಲ್ಲಿದ್ದಂತಹ ನಟ ದರ್ಶನ್ ರವರಿಗೆ ಇದೀಗ 1 ವರ್ಷ ಕಾಯುವಿಕೆಯ ಕಾಲಾವಕಾಶ ಸಿಕ್ಕಂತಾಗಿದೆ. 1 ವರ್ಷದಲ್ಲಿ ವಿಚಾರಣೆಯೇ ಮುಗಿಯದಿದ್ದರೆ ಮತ್ತೆ ಬನ್ನಿ ಸುಪ್ರೀಂ ಕೋರ್ಟ್ಗೆ, ಆವಾಗ ಜಾಮೀನಿಗೋಸ್ಕರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಿ, ಆಗ ನಾವು ಮತ್ತೆ ಪರಿಶೀಲನೆಯನ್ನು ಮಾಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸ್ಪಷ್ಟ ಸಂದೇಶವನ್ನು ಮುಕುಲ್ ರೋಹಟಗಿ ಅವರಿಗೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಬಹುತೇಕ ವಿಚಾರಣೆಯನ್ನು ಮುಗಿಸ್ಬೇಕಿದೆ. ಇವಾಗ 7 ತಿಂಗಳು ಕಾಲಾವಕಾಶದಲ್ಲಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಯಾವ ರೀತಿಯಾಗಿ ವಿಳಂಬ ಮಾಡಲಾಗ್ತಾ ಇದೆಯೋ ಅದೇ ರೀತಿಯಾಗಿ ವಿಳಂಬ ಆಗಿದ್ದೇ ಆದರೆ ಮುಂದಿನ 1 ವರ್ಷದಲ್ಲಿ ಅದು ದರ್ಶನ್ ರವರಿಗೆ ಅನುಕೂಲ ಕೂಡ ಆಗಬಹುದು. ಜಾಮೀನು ಸಿಗುವಲ್ಲಿ ಅದು ಹೆಲ್ಪ್ ಕೂಡ ಮಾಡಬಹುದು. ಈಗ ಇದನ್ನು ಸೆಷನ್ಸ್ ಕೋರ್ಟ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಪ್ರಮುಖ ವಿಚಾರಣೆಗಳನ್ನು ಮುಗಿಸುತ್ತೋ, ಸಾಕ್ಷಿಗಳ ವಿಚಾರಣೆಗಳನ್ನು ಮುಗಿಸುತ್ತೋ ಅನ್ನೋದನ್ನು ಕಾದು ನೋಡಬೇಕಿದೆ.